ಈ ಕುಟುಂಬನ ಮರಣ ಅನ್ನೋ ಮಂಚದ ಮೇಲೆ ಮಲಗಿಸೋದಕ್ಕೆ ಅಂತ ಬಂದಿದ್ದೀನಿ. ನನ್ನ ತಂದೆ ತಾಯಿನ ಸಾಯಿಸ್ಬಿಟ್ಟು ನನ್ನ ಅನಾಥೆಯಾಗಿ ಮಾಡಿದ್ದಂತ ಇವ್ರನ್ನ ಆದಷ್ಟು ಬೇಗ ಒಂದ್ ಗತಿ ಕಾಣಿಸ್ಲೇಬೇಕು. ಶತ್ರು ಶೇಷ ಬದುಕಿರಬಾರ್ದು. ಎಷ್ಟು ನೆಮ್ಮದಿಯಾಗಿ ಮಲ್ಕೊಂಡಿದ್ಯೆ. ನಿಮ್ಮಮ್ಮ ನಮ್ಮಮ್ಮನ್ನ ಸಾಯಿಸಿದಾಳೆ. ಇವಾಗ ನೀನ್ ಸತ್ರೆ ಗುಂಡಿಗೆ ಒಡೆದು ಹೋಗೋ ಹಾಗೆ ಅವ್ರು ಕೂಕೋತಾರೆ. 18 ವರ್ಷದ ಹಿಂದೆ ನೀವು ಮಾಡಿದಂತ ಪಾಪಕ್ಕೆ ಇವಾಗ ಶಿಕ್ಷೆ ಅನುಭವಿಸ್ಬೇಕು. ಈ ಕುಟುಂಬನ ನಾಶ ಮಾಡೋದನ್ನ ನಿನ್ನಿಂದಾನೇ ಶುರು ಮಾಡ್ತೀನಿ. ಅಮ್ಮ, ಅಮ್ಮಮ್ಮ, ಅತ್ತೆ, ಅಮ್ಮ, ಅಮ್ಮ, ಅಮ್ಮಮ್ಮ, ಮಾವಯ್ಯ, ಅಮ್ಮ, ಅಯ್ಯೋ ಅಮ್ಮ, ಅಮ್ಮ, ಏನೈತೆ? ಯಾಕೆ ಕಿರಿಸ್ತಾ ಇದ್ಯಾ? ಅಮ್ಮ, ಪರ್ಣಿಕಾ, ಅಮ್ಮ, ಏನಾಯ್ತು? ಬಾಮ್ಮ. ಪರ್ಣಿಕಾ, ಅಮ್ಮ, ಪರ್ಣಿಕಾ, ಅತ್ತೆ, ಅತ್ತೆ, ಯಾವ್ದೋ ಕೆಟ್ಟ ಕನ್ಸು ಬಿದ್ದಿರ್ಬೇಕು ಅತ್ತೆ. ಕನ್ಸಲ್ಲ ಅತ್ತೆ, ನಿಜ ಅಂತ ಅನ್ನಿಸ್ತಿದೆ. ಏನಾಯ್ತು? ಮಾವಯ್ಯ, ಪುಣ್ಯ ಎಲ್ಲಿದ್ದಾಳೆ? ಅವಳಿ ಮನೇಲೇ ಇದ್ದಾಳ? ಹೇಯ್, ಪುಣ್ಯಂಗ್ ಮನೆ ಬಿಟ್ಟು ಹೋಗು ಅಂತ ಏನಾದ್ರೂ ಹೆದರ್ಸ್ದ್ಯಾ? ಅನಿರುದ್ಧ್, ಅವಳನ್ನ ಕರ್ಕೊಂಡು ಬಂದಿದ್ದೆ ನಾನು. ಅವಳ ಕಾಚೆ ಹೋಗ್ತಾಳೆ, ನೀನ್ ಸರಿಯಾಗಿ ನೋಡು. ಸರಿ, 1 ನಿಮಿಷ. ಪುಣ್ಯ ಎಲ್ಲಿ ಹೋದ್ಲು? ಅವಳು ರೂಮಲ್ಲಿ ಹುಡುಕ್ದೆ, ಎಲ್ಲೂ ಕಾಣಿಸ್ತಿಲ್ಲ. ಹೊರಟೋದ್ಲು ಅನ್ಸುತ್ತೆ. ಹಾಗೆ ಹೇಗೆ ಹೋಗೋದಿಕ್ ಸಾಧ್ಯ? ಸಹಾಯ ಮಾಡೋದಿಕ್ ಬಂದಿರೋಳು ಅವಳು. ಹೇಳ್ದೆ ಕೇಳ್ದೆ ಹೇಗೆ ಹೋಗ್ತಾಳೆ? ದಾರಿಲಿ ಸಿದ್ದೇಶ್ವರ ಸ್ವಾಮಿ ಹೇಳಿದ ಮಾತುಗಳು ಕೇಳಿ ಓಡೋಗಿರ್ಬೇಕಣ್ಣ. ಪ್ರತಿ ಸಲ ಓಡೋದ್ಲು ಅಂತ ಹೇಳ್ಬೇಡಿ. ಆ ಹುಡುಗಿ ಕಳ್ಳಿ ಅಲ್ಲ. ಕಳ್ಳಿ ಅಲ್ಲ ಸರಿ, ಆದ್ರೆ ಕಳ್ಳಿ ತರ ಯಾಕೆ ಓಡೋಗ್ಬೇಕು? ರೂಮಲ್ಲಿಲ್ಲ ಅಂದ್ರೆ ಬಾಲ್ಕನಿಯಲ್ಲಿ ಎಲ್ಲಾದ್ರೂ ಇದಾಳ ನೋಡಿದ್ಯಾ? ಇಲ್ಲ. ಮನಸ್ಸೆಲ್ಲ ಆನಂದದಲ್ಲಿರ್ಬೇಕಾದ್ರೆ ಕೆಲವೊಂದ್ಸಲ ಕಣ್ಣಿಗೆ ನಿದ್ದೆ ಬರೋದಿಲ್ಲ ಪುಣ್ಯ. ಅಮ್ಮ ಅಪ್ಪನ್ನ ಕಳ್ಕೊಂಡಿರೋಳಲ್ವಾ, ಸಂತೋಷ ಹೇಗಿರುತ್ತೆ ಯಜಮಾನ್ರೆ?
ಇಲ್ಲಿ ಏನಿದೆ, ಕರೆಂಟ್ ಕೂಡ ಇಲ್ಲ. ದೀಪದ ಬೆಳಕಲ್ಲಿ ಬದುಕೋದು ತುಂಬಾ ಕಷ್ಟ. ಕಷ್ಟ ಏನು ಅವಳಿಗೆ ಹೊಸ್ತಲ್ಲ, ಆದ್ರೆ ಅವಳ ಇಷ್ಟನ ನಾವು ಗೌರವಿಸ್ಬೇಕು. ಪುಣ್ಯನ ಹೂವಿನ ಥರ ನೋಡ್ಕೋತೀನಿ ಅಂತ ಮಾತು ಕೊಟ್ಟು ನಮ್ಮ ಮನೆಗೆ ಕರ್ಕೊಂಬಂದೆ. ಈ ರೀತಿ ಹೊರಗಡೆ ಇದ್ರೆ ಚೆನ್ನಾಗಿರಲ್ಲ ಪುಣ್ಯ. ಕೊಟ್ಟಿರೋ ಮಾತನ್ನ ತಪ್ತೀಯ? ನಾನ್ ಮಾತ್ ತಪ್ತಾ ಇಲ್ಲ ಯಜಮಾನ್ರೆ. ಯಾಕೋ ಮನ್ಸಿಗೆ ಇಲ್ಲಿರ್ಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಪುಣ್ಯ, ನೀನು ವಯಸ್ಸಿಗೆ ಬಂದಿರೋ ಹೆಣ್ಣು, ಅದರಲ್ಲೂ ಒಂಟಿಯಾಗಿದೀಯಾ. ಈ ಗುಡಿಸ್ಲಲ್ಲಿ ಈ ಹೊಲಗಳ ಮಧ್ಯೆ ಹೇಗಿರ್ತೀಯ? ನನಗೇನು ಭಯ ಇಲ್ಲ ಯಜಮಾನ್ರೆ. ಒಬ್ಳೆ ಹೇಗಿರ್ತೀನಿ ಅಂತ ನನ್ನ ಬಗ್ಗೆ ಯೋಚಿಸ್ತಿರೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಜೊತೆಗ್ ಬೇಕು ಅಂದ್ರೆ ಪರ್ಣಿಕಾ ಇರ್ತಾಳೆ ಬಿಡಿ. ನಿನಗಿಲ್ಲಿ ಇರಕ್ಕಾಗುತ್ತಾ? ನನಗೇನ್ ಭಯ ಇಲ್ಲ, ನಾನು ಇರ್ತೀನಿ. ಹಗಲಲ್ಲಿ ನಾನು ಪುಣ್ಯ ಬಂಗ್ಲೆಲಿ ಇರ್ತೀವಿ, ರಾತ್ರಿ ಮಾತ್ರ ಮಲಗೋದಕ್ಕೆ ಗುಡಿಸ್ಲಿಕ್ ಬರ್ತೀವಿ. ಬೇಕಿದ್ರೆ ಕೆಲಸಗಾರನ ಕಾವಲಾಗಿಡೋಣ. ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಥ್ಯಾಂಕ್ಸ್ ಮಾವಯ್ಯ. ನಾನು ಇಲ್ಲೇ ಇದ್ಕೊಂಡು ಅವಳಿಗೋಸ್ಕರ ಭಾವ ಇಲ್ಲಿಗೆ ಬಂದ್ರೆ ಆ ವಿಷಯ ನನಗೆ ಗೊತ್ತಾಗುತ್ತೆ. ಅಪ್ಪ, ಪುಣ್ಯನ ಪರ್ಣಿಕಾ ಕಾಪಾಡೋದಕ್ಕಿಂತ ಪರ್ಣಿಕನ್ನ ಪುಣ್ಯನ ಕಾಪಾಡ್ಬೇಕೇನೋ. ಏನೇ ಆದ್ರೂ ಗುಡಿ ತನಕ ಹೋಗೋವರೆಗೂ ಅಷ್ಟೇ. ಅದಾದ್ಮೇಲೆ ಆಮೇಲೆ ಮನೇಲಿದ್ದು ಅಭ್ಯಾಸ ಆಗುತ್ತೆ ನಿನಗೆ. ಹೌದು ಯಜಮಾನ್ರೆ, ಅಭ್ಯಾಸ ಆಗೋವರೆಗೂ ಇರಬೇಕು. ಅದಾದ್ಮೇಲೆ ಅನ್ಕೊಂಡಿದ್ ಕೆಲ್ಸನ ಮಾಡ್ಬೇಕು. ನೀವ್ ಹೋಗಿ, ಪರ್ಣಿಕಾ ಇರ್ತಾಳೆ. ನಡಿ.